ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಟರ್. ಮೊದಲಿಗೆ ಹೆಡ್ಲೈನ್ಸ್. ಉಪ ಲೋಕಾಯುಕ್ತರಿಂದ ಮಿಂಚಿನ ಸಂಚಾರ, ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಲು ಸೂಚನೆ, ಹಲವೆಡೆ ಅವ್ಯವಸ್ಥೆ ಬಯಲು. ಪಿಯು ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ, ಶಿಸ್ತು ನಿರಂತರ ಶ್ರಮದಿಂದ ಯಶಸ್ಸು ಸಾಧ್ಯ, ಎನ್ಎಸ್ ಬೋಸರಾಜ್. ಒಳ ಮೀಸಲು ಹಂಚಿಕೆಯಲ್ಲಿ ಅನ್ಯಾಯ, ಸೆಪ್ಟೆಂಬರ್ 8ರಂದು ಅಲೆಮಾರಿ ಸಮುದಾಯಗಳಿಂದ ಪ್ರತಿಭಟನೆ, ಶಿವರಾಜ್ ರುದ್ರಾಕ್ಷಿ. ಒಳ ಮೀಸಲು ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯ ಉಲ್ಲಂಘನೆ, ಕಾನೂನು ಹೋರಾಟ, ಮಹೇಂದ್ರ ಕುಮಾರ್ ಮಿತ್ರ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಅಕ್ರಮ ಮದ್ಯ ಮಾರಾಟ, ಕ್ರಮಕ್ಕೆ ರಾಮಸ್ವಾಮಿ ಆರೋಲಿ ಆಗ್ರಹ. ಕೆಡಿಪಿ ಸಭೆಯಲ್ಲಿ ರಮ್ಮಿ ಆಡಿದ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದ ಅರಣ್ಯ ಸಚಿವ, ರಾಜೀನಾಮೆ ನೀಡಲಿ ಕೊಂಡಪ್ಪ. ಪಾಲಿಕೆಯಿಂದ ಎಲ್ಇಡಿ ಬೀದಿ ದೀಪ ಅಳವಡಿಕೆಗೆ ಸಚಿವ, ಮಹಾಪೌರರಿಂದ ಚಾಲನೆ. ತರಕಾರಿ ಮಾರುಕಟ್ಟೆಯಲ್ಲಿ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲರಾದ ಎಪಿಎಂಸಿ ಅಧಿಕಾರಿಗಳು ವಿರುದ್ಧ ಸುಮೋಟೋ ಪ್ರಕರಣ ಮತ್ತು ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳ ಕಲುಷಿತ ನೀರು ಕೃಷ್ಣ ನದಿಗೆ ಸೇರಿ ನದಿ ಕಲುಷಿತಗೊಳ್ಳುತ್ತಿರುವುದು ಕ್ರಮ ಕೈಗೊಳ್ಳದ ಪರಿಸರ ಅಧಿಕಾರಿ ಶೈಲಜಾ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸುವಂತೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ವಿವಿಧೆಡೆ ಸಂಚರಿಸಿ ಭೇಟಿ ನೀಡಿದರು. ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಎಪಿಎಂಸಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲರಾದ ಎಪಿಎಂಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಬಳಿಕ ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ನೀಡಿದರು. ಒಂದೊಂದು ರೇಟ್ ಇರ್ತದೆ. ರೈತರು ಮಾರ್ಕೆಟ್ನವಲ್ಲ, ನೀವೇ ಫಿಕ್ಸ್ ಮಾಡ್ತೀರ, ಅವರು ಏಜೆಂಟಿಗೆ ಫಿಕ್ಸ್ ಬಾರೋ ಹೋಗ್ಬೇಡ. ಯಾರು ಕಮಿಷನ್ ತಗೋತಾರೆ ಅವ್ರ ಥರ ಹೋಗ್ಬಾರ್ದು. ನಾವು ರೈತರೇ ಎಷ್ಟು ಕಮಿಷನ್ ತಗೋತಾರೆ? ಕಮಿಷನ್ ಇಲ್ಲ ಸರ್, ಫ್ರೀ ಕೊಡ್ತಾರೆ ಸರ್. ನಮಗೆ ಸರ್ ನಮಗೆ ಇದು ಮಾಡಿ ಕೊಡ್ತೀವಿ. ಅಂದರೆ ನೀನು ಬೆಳೆಯೋನಲ್ಲ, ತಂದು ಕೊಡೋದು. ನೀನು ಬೆಳೆಯೋನ? ಹಾಂ ಬೆಳೆಯೋನು ಸರ್. ತಂದಾಗ ಎಷ್ಟು ಚಾರ್ಜ್ ಮಾಡ್ತಾರೆ ಬಂದು ಕಮಿಷನ್ ಹಿಂಗೆ ಮಾಡಿ ನೆಕ್ಸ್ಟೆಲ್ಲ ತೆಗಿಬೇಕಲ್ಲ. ಏನಿಲ್ಲ ಸರ್, ಹಂಗೆ ನೀವು ಮಾಡಿಲ್ಲ ಫ್ರೀ. ನಾವು ಪರ್ಚೇಸ್ ಅವ್ರ ಹತ್ರ ತಗೊಳ್ತೀವಿ. ಯಾರು ಪರ್ಚೇಸ್ ಮಾಡ್ತಾರ ಎಷ್ಟು ಪರ್ಚೇಸ್ ಹತ್ರ 5% ತಗೋದು. ಯಾರ ಹತ್ರ ಕೊಟ್ಟೆ ಎಲ್ಲ ಎಷ್ಟು ಹಾಕಿದ್ದಾರೆ? ಎಷ್ಟು ಇದಿದೆ ಟಾಯ್ಲೆಟ್? ಬರೀ ಮಾಲ್ ಮಾತ್ರ ಬರೀ ಬಂಡಿನ ಹೌದು ಸರ್. ಇದು ಅವರು ಬಾಡಿಗೆ ಗೇಡಿಗೆ ತೊಗೊಂಡ್ರೆ ಅನ್ನೋದು ಅವ್ರಿಗೆ ಆಗ್ತೀರಾ? ಹೌದು. ಅವ್ರಿಗೆ ಮತ್ತೆ ಡಿಸೆಂಬರಿಗೆ ಬರ್ತದೆ ಸರ್. ಡಿಸೆಂಬರ್ ಹೆಂಗೆ ಅದನ್ನು ಯಾವ ಕೆಲಸ ಮಾಡಲ್ಲ.
अल्लाह गुटखा तिनबड्रो प्रकाश क्या बोल रहे साहब सुनो आज से गुटखा नहीं खाना बंद करो आपके लिए और आपके सेहत के लिए और अपने गरीब बच्चों के लिए सब ठीक साहब हम भी ध्यान रखेंगे आज से ತಾಲೂಕಿನ ಚಿಕ್ಕಸುಗೂರು ಮತ್ತು ಯದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕೈಗಾರಿಕಾ ಪ್ರದೇಶದಲ್ಲಿ ಭೇಟಿ ನೀಡಿದರು. ಕಾರ್ಖಾನೆಗಳ ಬಳಿ ಹರಿಯುತ್ತಿದ್ದ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಹರಿದು ಹೋಗಿ ಮುಂದೆ ಕೃಷ್ಣಾ ನದಿ ಸೇರುತ್ತಿದ್ದರೂ ಕ್ರಮ ಕೈಗೊಳ್ಳದ ಪರಿಸರ ಅಧಿಕಾರಿ ಶೈಲಜಾ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಕ್ರಮಕ್ಕೆ ಸೂಚಿಸಿದ್ದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್ ಪವಾರ್ ಹಾಗೂ ಯದ್ಲಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ವಿರುದ್ಧವೂ ಕ್ರಮಕ್ಕೆ ಆದೇಶಿಸಿದರು. ಕಾರ್ಖಾನೆಗಳಿಗೆ ನೋಟಿಸ್ ನೀಡಲು ಪರಿಸರ ಅಧಿಕಾರಿಗಳಿಗೆ ಸೂಚನೆ ನೀಡಿ ವಂಚಿತಗೊಂಡ ಆಗ್ರೋ ಫುಡ್ ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಲುಷಿತ ನೀರಿನ ಕುರಿತು ಸಂಜೆಯೊಳಗೆ ವರದಿ ಸಲ್ಲಿಸಲು ಪರಿಸರ ಅಧಿಕಾರಿಗಳಿಗೆ ಸೂಚಿಸಿದರು. Go inside. You have a right. Same picture of the camera. ಎಲ್ಲಿ ಬಂದಿದೆ ಅಂತ ನೀವು ಹೋಗ್ಬೇಕು. ಯು ಹ್ಯಾವ್ ಅ ರೈಟ್. ಟೇಕ್ ಪೊಲೀಸ್ ಅಲಾಂಗ್ ವಿತ್ ಯು. ಚೆಕ್ ಮಾಡಿ ಸ್ಟಾಪ್ ಮಾಡಕ್ಕೆ ಹೇಳಿ ಅವರು. ಇದೆಲ್ಲ ಗಲೀಜು ನೀರೆಲ್ಲ ಹೋಗಿ ಹಳ್ಳಕ್ಕೆ ಸರ್, ಹಳ್ಳ ಸೇರ್ತದೆ. ಹಳ್ಳ ಎಲ್ಲ ಕುಡಿತೇವೆ ಸರ್ ನೀರು. ಹೌದು ಸರ್, ಅಲ್ಲಿ ಫಿಶ್ ಬಕ್ಕಲ್ಲ ಎಲ್ಲ ಸತ್ತೋಗ್ತದೆ ಸರ್. ಎಷ್ಟು ಸಲ ಕಂಪ್ಲೇಂಟ್ಗೆ ಸರ್ ಫಿಶ್ ಹಳ್ಳದಿಂದ ಮುಂದೆ ಹಳ್ಳದಿಂದ ಎಲ್ಲೋಗುತ್ತೆ ಮತ್ತೆ ಅದೆಲ್ಲಿ ಮತ್ತೆ ಎಲ್ಲೋಗುತ್ತೆ ತಾಯಿ? ನೀವು ನೋಡೇ ಇಲ್ಲ ಇದೆಲ್ಲ. ಇಷ್ಟು ಗಲೀಜು ನೀರು ಹಳ್ಳಿ ಕಡೆ ಹೋಗಿ ಮತ್ತೆ ಕೆರೆಗೆ ಹೋದ್ರೆ ಏನಾಗುತ್ತಮ್ಮ? ನೀವೇನು ಹಾಕ್ಕೊಂಡು ತಗೊಂಡಿದ್ದೀರಿ? ನೋಟಿಸ್ ಕೊಡ್ತೀವಿ ಅವ್ರಿಗೆ. ನೋಡಿಲ್ಲ ಅದು ಬಿಟ್ಬಿಟ್ಟು ಇವಾಗ 25. ಹೌದು, ಪೊಲೀಸ್ ಕಂಟ್ರೋಲ್ ಜೊತೆಗೆ ಹೋಗ್ಬೇಕಲ್ಲ ನೀವು. ಎಲ್ಲಿ ಸೋತು ಈ ಕೆಮಿಕಲ್ ನೀರಲ್ಲ ಹಿಂಗೆ ಹಳ್ಳಿ ಕಡೆ ನೀವು ಯಾರಪ್ಪ? ಇಡೀ ಡಿಸ್ಟಿಕ್ ಈ ದುಡ್ಡೆಲ್ಲ ಯಾರು ಬರುತ್ತೆ? ಪಂಚಾಯತಿಗೆ ಏನು ಮಾಡ್ತಾನೆ PDO ಅವನು? ಇಒ ಏನು ಮಾಡ್ತಾರ್ರಿ? ಅವರು ಇಂಡಸ್ಟ್ರಿಯಿಂದ ದುಡ್ಡು ತಗೊಂತಾರೆ, ಈ ಜನಗಳಿಗೆ ವಿಷ ಬಿಡ್ತಾ ಇದ್ದಾರೆ. ಗೆಟ್ ದಟ್ PDO ಇಒ ಎಲ್ಲಿದ್ದಾರೆ? ರಾಯಚೂರು ಹತ್ರ ಇವು ಬೇಕು ಜೊತೆಲಿ ಇರಬೇಕು. ಅದು ಎಷ್ಟು ಹಳ್ಳಿ ಬರ್ತಾವ ಟೋಟಲ್ 15 ಹಳ್ಳಿ. ಎಷ್ಟು ಗಲೀಜ್ ನೀರಲ್ಲಿ ಹೋಗ್ತಾ ಇದೆ. ಪಾಯ್ಸನ್ ಅದು ಹಳ್ಳಿಗೆ ಕೆರೆ ಸೇರ್ತಾ ಇದೆ. ಏನು ರಿಕಾರ್ಡ್ಸ್ ಮೇಂಟೈನ್ ಮಾಡಿರಿ ನೀವು ಗ್ರಾಮ ಪಂಚಾಯತ್? ಅವ್ರು ಬಂದೇ ಇಲ್ಲ ಅನ್ಸುತ್ತೆ ಇಲ್ಲಿ. ನೀವು ನೋಡಕ್ಕೆ ಹೋಗಿಲ್ಲ? ಬಂದಂಗಿಲ್ಲ ಬಿಡಿ. ಗ್ರಾಮ ಪಂಚಾಯತ್ ಅಮ್ಮ ಬಂದು ಯಾವಾಗ ಬಂದು ನೋಡ್ಕೊ. ಅಮ್ಮ ಒಳಗೆ ಹೋಗಂಗಿಲ್ಲ ಹೆಣ್ಮಗಳು. ಹೌದು ಸರ್. ಸುಮ್ಮನೆ ರೋಡ್ ಎಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ? ವೈ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಕೇಸ್ ಮೇಡಮ್. ಇಷ್ಟು ಗಲೀಜ್ ಹೋಗ್ತಾ ಇದೆಯಲ್ಲ. ವೈ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಕೇಸ್ ಅಗೇನ್ಸ್ಟ್ ದಿಸ್ ಫ್ಯಾಕ್ಟರಿ ಓನರ್. ಇದು ಹೋಗ್ತಾ ಇದೆಯಲ್ಲಮ್ಮ. ಇದಕ್ಕಿಂತ ಪ್ರೂಫ್ ಏನು ಬೇಕು? ಹೌದು ತಾಯಿ, ತಮ್ಮ ಹೆಸರು? ಹೌ ಯು ಕಲೆಕ್ಟೆಡ್ ಸ್ಯಾಂಪಲ್? ತಮ್ಮ ಹೆಸರೇನು? ಹೌ ಯು ಕಲೆಕ್ಟೆಡ್ ಸ್ಯಾಂಪಲ್ ದೇನ್? ಹಿಂದಿಗೆ ಹೋಗ್ರಿ ಎಲ್ಲ ತಗೋಬೇಕಲ್ಲಮ್ಮ ಎಲ್ಲ ಜವಾಬ್ದಾರಿ. ಇವಾಗ ಉದ್ದಕ್ಕೂ ಇದೆಯಲ್ಲ,
ಎಲ್ಲಿ ಬರ್ತಾರೆ ಗೊತ್ತಾಗ್ತಾ ಇಲ್ಲ ಅಂದರೆ ಎಂಥ ಎನ್ವೈರ್ಮೆಂಟ್ ಆಫೀಸರ್ ನೀವು ಯು ಶುಡ್ ಗೋ ಒಳಗಡೆ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ಬೇಕು. ಈ ಕಾಲು ಎಲ್ಲಿರುತ್ತೆ ಅಂತ ಗೊತ್ತಾಗಲ್ವ ಅಷ್ಟು ಮಾತ್ರ. ಯಾರು ಟ್ರೀಟ್ಮೆಂಟ್ ಇದೆ ಯಾರು ಟ್ರೀಟ್ಮೆಂಟ್ ಇಲ್ಲ ಅಂತ ನೋಡಿ ಚೆಕ್ ಮಾಡಿ. ಅಲ್ಲಮ್ಮ ಪ್ರತಿಯೊಂದು ಫ್ಯಾಕ್ಟ್ರಿ ಯು ಕ್ಯಾನ್ ವಿಸಿಟ್. ಎಲ್ಲಿ ನೀರು ಹೋಗ್ತಾ ಇದೆ ಕೊಟ್ಟಿದಾರಂತೆ ಮೇಲಡೆ ಎಲ್ಲೆಲ್ಲಿ ಫೋಟೋಸು ಕೊಟ್ಟಿದಾರಂತೆ ಇವರು. ಇವಾಗ ಈ ಫ್ಯಾಕ್ಟ್ರಿ ಒಳಗಡೆ ಹೋದ್ರೆ ನೀವು ಗಲೀಜ್ ನೀರು ಎಲ್ಲಿ ಬಿಡ್ತೀರಪ್ಪ ಅಂತ ಕೇಳ್ಬೇಕು. ಅವ್ರು ತೋರಿಸ್ತಾರೆ. ಯಾವ ಟು ಶೋ ಎಲ್ಲ ಫ್ಯಾಕ್ಟ್ರಿ ರೌಂಡ್ ಆಡುತ್ತದೆ, ಎಲ್ಲೆಲ್ಲಿ ಗಲೀಜ್ ನೀರು ಹೋಗ್ತಾ ಗೊತ್ತಾಗುತ್ತೆ. ನೀವು ಹೋಗಿಲ್ಲ, ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲಿ ಬಂದು ಗೊತ್ತಾಗಿಲ್ಲ ಅದು ಏನು ಮಾಡ್ತಾರೆ. ಹೌದಮ್ಮ, ಕೆಮಿಕಲ್ ಕಂಪನಿ ಎಷ್ಟು ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದೀರಿ, ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದಿರಿ ಬೇಕು ನನಗೆ. ಯು ಆರ್ ನಾಟ್ ಗಾನ್ ಅಟ್ ಆಲ್. ಹೋಗೇ ಇಲ್ಲ ಒಳಗಡೆ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಇವಾಗ ನಿಮ್ಮ ಮೇಲೆ. ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಾನು. PD1 ಕರಿ ದೇ ಶುಡ್ ಡು ದೇರ್ ಓನ್ STP. ಅದು ಗಲೀಜ್ ನೀರಲ್ಲ, ಗಿಡಗಳಿಗೆ ಹಾಕೋಬೇಕು. ನಾವು ಸೆಪ್ಟಿಕ್ ಕ್ಲೀನ್ ಮಾಡಿಸಿ ಒಳಗಡೆ ಗಿಡ ಹಾಕೋಬೇಕು. ಆಚೆ ಬಿಡಂಗೇ ಇಲ್ಲ. ಹಿಂಗೆ ಅವರು ಎಂಜಾಯ್ ಮಾಡ್ತಾರೆ. ಕಾರ್ಖಾನೆಯ ಕಲುಷಿತ ನೀರಿನಿಂದ ಸುತ್ತಲಿನ ಹಳ್ಳಿಗಳ ಜನರಿಗೆ ಚರ್ಮ ರೋಗ ಬರುತ್ತಿರುವ ದೂರಿನ ಮೇರೆಗೆ ಹಳ್ಳಿಗಳಲ್ಲಿ ಸಂಚರಿಸಿ ಚರ್ಮ ರೋಗದ ಬಗ್ಗೆ ಪರಿಶೀಲಿಸಿ ಸಂಜೆಯೊಳಗೆ ವರದಿ ನೀಡಲು ಚಿಕ್ಕಸೂಗೂರು PDO ಸರೋಜಮ್ಮ ಅವರಿಗೆ ತಿಳಿಸಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನಿರ್ಮಿಸಿದ ಶೌಚಾಲಯಗಳ ಬಳಿ ಸಂಜೆಯೊಳಗೆ QR ಕೋಡ್ ಹಾಕಲು ಏಜೆನ್ಸಿಗಳಿಗೆ ಮಾಹಿತಿ ನೀಡಿದರು. ದ್ವಿಚಕ್ರ ವಾಹನ ನಿಲುಗಡೆ ಸ್ಥಳದಲ್ಲಿ ಬಸ್ ಶೆಲ್ಟರ್ ಅಳವಡಿಕೆ, ಆವರಣದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಲು ಸಾರಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಹೇಳಿದರು. APMCಯ ಹಮಾಲರ ಕಾಲೋನಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ತೊಂದರೆ ಅನುಭವಿಸುತ್ತಿದ್ದು ಸಂಜೆಯೊಳಗೆ ಬಸ್ ಓಡಾಡುವಂತೆ KSRTC ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ತಿಳಿಸಿದರು. ನಂತರ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಕ್ತ ಭಂಡಾರ ಅವ್ಯವಸ್ಥೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹೋಪಾತ್ರ, ಸಹಾಯಕ ಆಯುಕ್ತ ಗಜಾನನ ಬಾಳೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಸೇರಿದಂತೆ ವಿವಿಧ ಇಲಾಖೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಧಿಕಾರಿಗಳು ಇದ್ದರು. ಕ್ರೀಡಾಪಟುಗಳಲ್ಲಿ ಶಿಸ್ತು ಮತ್ತು ಸಂಯಮ ಈ ಎರಡು ಇದ್ದರೆ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ. ವಿದ್ಯಾರ್ಥಿಗಳು ಜೀವನದಲ್ಲಿ ಬೆಳೆಸಿಕೊಂಡರೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬಹುದಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಪೂರ್ಣಿಮಾ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಲ್ಲಿ ಶಿಸ್ತು ಸಂಯಮ ಇರಬೇಕು. ಕಾರ್ಯಕ್ರಮ ನಡೆಯುತ್ತಿದ್ದರೂ ಇತ್ತ ಗಮನ ಹರಿಸದೆ ಎಲ್ಲೆಲ್ಲೂ ತಿರುಗಾಡುತ್ತಿರುವುದು ಕಂಡುಬರುತ್ತಿದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಉತ್ತಮ ಅಭ್ಯಾಸದ ಜೊತೆಗೆ ಶಿಸ್ತು ಸಂಯಮ ಕಾಪಾಡಿಕೊಳ್ಳಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಶಿಸ್ತುಬದ್ಧವಾಗಿರಬೇಕು ಎಂದರು. ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಕಾಲೇಜಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು. ಸೋಲು ಗೆಲುವು ಸಾಮಾನ್ಯ, ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು. ಯಾವುದೇ ರೀತಿಯ ಗಲಾಟೆ ಮಾಡದಂತೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಪಾಲಿಕೆ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡ ಕೆ ಶಾಂತಪ್ಪ, ನರಸಿಂಹಲು ಮಾಡಗಿರಿ, ರಮೇಶ್ ಯಾದವ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಕುಂಟೆಪ್ಪ ಗೌರಿಪುರ, ವೇದಾಂತ ಶಿಕ್ಷಣ ಸಂಸ್ಥೆಯ ರಾಕೇಶ್ ರಾಜಲಬಂಡಿ, PU ಕಾಲೇಜು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ನರಸಪ್ಪ ಭಂಡಾರಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಯಂಕಪ್ಪ ಫಿರಂಗಿ ಸೇರಿದಂತೆ ವಿವಿಧ ಕಾಲೇಜುಗಳ ಉಪನ್ಯಾಸಕರು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಆಗಿರುವ ಐತಿಹಾಸಿಕ ಅನ್ಯಾಯದ ವಿರುದ್ಧ ಸೆಪ್ಟೆಂಬರ್ 8ರಂದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಒಳ ಮೀಸಲಾತಿ ವಂಚಿತ ಹೋರಾಟ ಸಮಿತಿ ಸಂಚಾಲಕ ಶಿವರಾಜ್ ರುದ್ರಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರ ರಚಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಎಡಗೈ ಸಮುದಾಯಗಳಿಗೆ 6%, ಬಲಗೈ ಸಂಬಂಧಿತ ಜಾತಿಗಳಿಗೆ 5% ಕೊರಚ, ಕೊರಮ, ಲಂಬಾಣಿ, ಭೋವಿ ವಡ್ಡರ 1% ಮೀಸಲಾತಿ ಹಾಗೂ ಅಲೆಮಾರಿಗಳಿಗೆ 1% ಮೀಸಲು ನಿಗದಿಗೊಳಿಸಿದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದ್ದರು. ಆದರೆ ರಾಜ್ಯ ಸರ್ಕಾರ ಲಂಬಾಣಿ, ಕೊರಚ, ಕೊರಮ, ಭೋವಿ ವಡ್ಡರ ಸಮುದಾಯಗಳಿಗೆ 5% ಮೀಸಲು ನಿಗದಿಪಡಿಸಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ. ಬಲಾಢ್ಯ ಸಮುದಾಯಗಳೊಂದಿಗೆ ಅಲೆಮಾರಿಗಳು ಮೀಸಲಾತಿ ಪಡೆಯಲು ಸಾಧ್ಯವಾಗದಂತೆ ನಿರ್ಧರಿಸಿದೆ. 59 ಸಮುದಾಯಗಳೊಂದಿಗೆ ಅಲೆಮಾರಿಗಳು ಸೌಕರ್ಯ ಪಡೆಯಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯ ನಂತರದಿಂದಲೂ ಇಂದಿಗೂ ಶೈಕ್ಷಣಿಕ ಉದ್ಯೋಗದಲ್ಲಿ ಮೀಸಲು ಪಡೆಯಲು ಅಲೆಮಾರಿಗಳಿಗೆ ಸಾಧ್ಯವಾಗಿಲ್ಲ. ಸರ್ಕಾರದ ನಿರ್ಧಾರದಿಂದ ಶಾಶ್ವತವಾಗಿ ಅನ್ಯಾಯಕ್ಕೆ ಗುರಿಯಾಗುವಂತಾಗುತ್ತಿದೆ.
ಸರ್ಕಾರ ಮಾಡಿರುವ ಅನ್ಯಾಯ ವಿರುದ್ಧ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಅಹೋರಾತ್ರಿ ಪ್ರತಿಭಟನೆ ಎಡಗೈ ಬಲಗೈ ಸಮುದಾಯಗಳ ಬೆಂಬಲದೊಂದಿಗೆ ಪ್ರಾರಂಭವಾಗಿದೆ. ಜಿಲ್ಲೆಯಲ್ಲಿಯೂ ಹೋರಾಟ ನಡೆಸಲು ಸೆಪ್ಟೆಂಬರ್ 8ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ವೇಷಭೂಷಣಗಳೊಂದಿಗೆ ನಡೆಸಲಾಗುತ್ತದೆ. ಸಮುದಾಯ ಜನರು, ಸಾಹಿತಿಗಳು, ಪ್ರಗತಿಪರ ಸಂಘಟನೆಗಳು ಬೆಂಬಲಿಸುವಂತೆ ಮನವಿ ಮಾಡಿದರು. ಎಲ್ಲ ಸರ್ಕಾರ ಸೌಲಭ್ಯಗಳು ಅವರ ಮುಂಚಿನಲ್ಲಿ ಇರ್ತಾರ. ಹಿಂಗಾಗಿ ಯಾವುದೇ ಸರ್ಕಾರಗಳ ಸೌಲಭ್ಯಗಳು ನಮ್ಗೆ ದಕ್ಕಂಗಿಲ್ಲ, ಅಭಿವೃದ್ಧಿ ಆಗಲ್ಲ. ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2016ರಲ್ಲಿ ಅಲೆಮಾರಿ ಕೋಶ ಅಂತ ಮಾಡಿದರು. ಅಲೆಮಾರಿ ಕೋಶ 16ರಲ್ಲಿ ಮಾಡಿದಾಗ 49 ಜಾತಿಗಳು ಮಾತ್ರ ಇತ್ತು. ಅದು 1 ವರ್ಷ 2 ವರ್ಷಗಳ 2018ರವರೆಗೆ ಸುಮಾರು 49 ಜಾತಿಗಳು ಇಡೀ ರಾಜ್ಯದಲ್ಲಿ ಒಂದು 5-6 ಸಾವಿರ ಕುಟುಂಬಗಳು ಭೂ ಒಡೆತನ ಯೋಜನೆ ಪಡ್ಕೊಂಡು, ಅದು ಕೊರಮ ಖರ್ಚ ಬರುವ ಮುಂಚಿದೆ. ಕೊರಮ ಖರ್ಚ 2018ರಲ್ಲಿ ಸೇರ್ಪಡಾಯ್ತು. ಮಾನ್ಯ ಮುಖ್ಯ ಸಮಾಜ ಕಲ್ಯಾಣ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಸಮಾಜ ಕಲ್ಯಾಣ ಮಂತ್ರಿದ್ರು. ಅವರು ಶಿಫಾರಸ ಮಾಡಿ ಕೊರಮ ಖರ್ಚಿನ ಅಲೆಮಾರಿಗಳ ಪಟ್ಟಿ ಸೇರಿ 51 ಪಟ್ಟಿ. ಅವ್ರು ಬಂದ ತಕ್ಷಣದಲ್ಲಿ 49 ಸಮುದಾಯಗಳು ಒಬ್ಬರೇ ಒಬ್ಬರು ಭೂ ಒಡೆತನ ಯೋಜನೆ ಆಗಿರ್ಬೋದು. ಒಂದೇ ಒಂದು ಲೋನ್ ಕೂಡ ತಗೊಳ್ಳೋ ಇತಿಹಾಸದಲ್ಲ. ಇದು ಕಣ್ಣಾರೆ ವರದಿ ಇದೆ. ಇವತ್ತು ಅಂಬೇಡ್ಕರ್ ನಿಗಮದಲ್ಲಿ ಇರ್ತಕ್ಕಂಥ ಅಲೆಮಾರಿ ಕೋಶನ ಹೋಗಿ ಇದು ಪ್ರತ್ಯೇಕ ಅಲೆಮಾರಿ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಅದು ಸಮಾಜ ಕಲ್ಯಾಣಕ್ಕೆ ವ್ಯಾಪ್ತಿಯಲ್ಲಿ ಒಪ್ಪಿಸಿದ್ದಾರೆ. ಅದು ಡಾಟಾ ಇದೆ. ಅದರಲ್ಲಿ ಕೊರಮ ಖರ್ಚು ಯಾವತ್ತು ನಮ್ಮ ಜೊತೆಯಲ್ಲಿ ಸೇರಿತು ಆವತ್ತಿಂದ 49 ಸಮುದಾಯಗಳು ಪೂರ್ತಿ ವಂಚಿತರಾದರು. ಕೇವಲ ಒಂದೇ ಒಂದು ಸಮುದಾಯ ನಮ್ಮ ಜೊತೆ ಬಂದರೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿವಿ. ಇವತ್ತು ಲಂಬಾಣಿ, ಬೋವಿ, ಒಡ್ಡ ಮತ್ತು ಈ ಕೊರಮ ಖರ್ಚು ಇವರಲ್ಲಿ ನಮ್ಮನ್ನು ಸೇರಿಸಿದರೆ ನಿಜವಾದ ಮರಣಶಾಸನ. ನಾವು ಸತ್ತು ಬದುಕಿದ್ರು ಕೂಡ ಸತ್ತಂತೆ ದಿನಾಲು ಸಾಯಲೇಬೇಕಾಗ್ತದ. ಅದಕ್ಕಾಗಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ. ಎಂದಾದ್ರೂ ಒಂದಿನ ದಿನ ಸಾಯಲಿಕ್ಕಿಂತ ಒಂದೇ ದಿನ ಸಾಯಲು ನಾವು ರೆಡಿ ಆಗಿದ್ದೀವಿ. ಇಡೀ ರಾಜ್ಯದ ತುಂಬ ತೀವ್ರಗತಿಯಲ್ಲಿ ಹೋರಾಟ ನಡೀತಾ ಇದೆ, ಚಳವಳಿ ನಡೀತಾ ಇದೆ. ಚಳವಳಿ ಯಾವತ್ತೂ ಈ ಭೂಮಿಯಲ್ಲಿ ಸೋತಿಲ್ಲ. ಅದಕ್ಕಾಗಿ ನಾವು ತೀವ್ರಗತಿಯಲ್ಲಿ ಹೋರಾಟ ಮಾಡಿ 1% ಮೀಸಲಂತೆ ಕೊಡೋವರೆಗೆ ಈ ಸರ್ಕಾರ ಬಿಡಂಗಿಲ್ಲ, ನಮ್ಮ ಹೋರಾಟಗಳು ನಿಲ್ಲಂಗಿಲ್ಲ. ಏನಾದರೂ ಮುಂದಿನ ದಿನ ಹಂತವಾಗಿ ಹೋರಾಟಗಳು ಪ್ರಾರಂಭ ಆಗ್ತಾವ, ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳು ತೀವ್ರಗತಿ ಆಗ್ತಾವ. ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ಅಲೆಮಾರಿಗಳಿಗೆ ಮೀಸಲು ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನು ರಾಜ್ಯ SC/ST ಆಯೋಗ ರಚಿಸಿ ಸರಿಪಡಿಸುವ ಸಿಎಂ ಭರವಸೆ ಜಾರಿಗೊಳ್ಳುವ ಅನುಮಾನವಿದೆ. ಮುಖ್ಯಮಂತ್ರಿಗಳೇ ಮೀಸಲು ಹಂಚಿಕೆಯಲ್ಲಿ ಅಸಹಾಯಕತೆ ವ್ಯಕ್ತಪಡಿಸಿರುವುದು ರಾಜಕೀಯ ಪ್ರಭಾವ ಬಳಕೆಯಾಗಿರುವುದು ಸ್ಪಷ್ಟ. 26 ಶಾಸಕರುಗಳು ಸಚಿವರ ಒತ್ತಡಕ್ಕೆ ಮಣಿದು ಅಲೆಮಾರಿಗಳಿಗೆ ಅನ್ಯಾಯ ಮಾಡಲಾಗಿದೆ. ಸರಿಪಡಿಸುವವರೆಗೆ ಹೋರಾಟ ಮುಂದುವರೆಯಲಿದೆ ಎಂದರು. ಪ್ರಾಸೆಸ್ ಮುಗಿದು ಹೆಚ್ಚು ಕಮ್ಮಿ ಅಲೆಮಾರಿಗಳನ್ನ ಹೋರಾಟದ ಜೊತೆಗೆ ಸಾಯಿ ದೊಡ್ಡ ವಿಷಯ ಅದು ಅವ್ರ ಹೋರಾಟ ಕಂಟಿನ್ಯೂ ಮಾಡಲಿಕ್ಕೆ ಒಂದೆರಡು ಕಾರಣಗಳು. ಒಂದು, ಸಿದ್ದರಾಮಯ್ಯ ಜೊತೆಗೆ 2 ಸಲ ಮಾತುಕತೆಗಳು ಮಾತಾಡಿದ್ದಾರೆ. ಅವರು ಕೆಲವು ಆಶ್ವಾಸನೆಗಳನ್ನು ನೀಡಿದ್ದಾರೆ. ನನಗೆ ಇರ್ತಕ್ಕಂಥ ಪರಿಮಿತಿಗೆ ನಾನು ಹೆಂಗೆ ಮಾಡ್ಬೋದು ಅಂತ ಒಂದು ಅದಿದೆ. ಎರಡನೇದಾಗಿ ಮುಂದೆ ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗ ಮಾಡಿದ್ದಾರೆ. ಅಲ್ಲಿ ಸಿಗ್ತಕ್ಕಂಥ 18%, ಆ 18% 1% ಡೆಫಿನೆಟ್ನಲ್ಲಿ ಸ್ವಲ್ಪ ಸಮಯ ಅವಕಾಶ ಕೊಡಬೇಕು. ಇಷ್ಟು ಬಹಿರಂಗವಾಗಿ ಅವರು ಹೇಳ್ಕೊಂಡಿದ್ದಾರೆ. ಆದರೂ ಈ ಸಮಸ್ಯೆ ಸಿದ್ದರಾಮಯ್ಯ ಇಂದ ಯಾಕೆ ಮಾಡಿಸ್ಬೇಕಾಗಿತ್ತು ಅಂತಂದರೆ, ಅವರು ಸ್ವತಃ ಅವರೇ ಹೇಳ್ಕೊಳ್ತಾರೆ ನನಗೆ NPS ಆಗಿ ಆಗಿ ವಿಷಯ ಅಂತ. ಬಹುಶಃ ಇನ್ನೂ ಅವರು ತಮ್ಮ ಜೀವನದಲ್ಲಿ ಆಗಿ ತಿಳ್ಕೊಂಡಿರ್ತಾರೆ. ಅದಕ್ಕೆ ಈಗ ಅವ್ರನ್ನ ಅಷ್ಟು ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅಂತ ಹೊರಗಡೆ 26 MLAಗಳು ಮತ್ತು 5 ಮಂತ್ರಿಗಳು ಅವ್ರನ್ನ ಅಷ್ಟೊಂದು ಬ್ಲ್ಯಾಕ್ಮೇಲ್ ಮಾಡತಕ್ಕಂಥ ಸ್ಟೇಜ್ ಹೋಗಿದ್ದರಿಂದ ಇವತ್ತು ಬೀದಿ ಪಾಲಾಗಬಹುದು ನಮ್ಮ ಅಲೆಮಾರಿಗಳು ಸತ್ಯ. ಮತ್ತು ಅಲೆಮಾರಿಗಳ ಈ ಹೋರಾಟಕ್ಕೆ ಅದು ಈ ಥರದಲ್ಲಿ ನಾವಂತೂ ಒಳಗಿಸಲಾದ ಹೋರಾಟಗಾರರು ಅವ್ರ ಜೊತೆ ಇದ್ದೀವಿ. ಮತ್ತು ಅದು ಇನ್ನವರೆಗೆ ನಾವು ಅವ್ರಿಗೆ ಬೆಂಬಲವಾಗಿ ಅವ್ರಿಗೆ ನಿಲ್ಲಿಸಬೇಕು ನಾವು ತೀರ್ಮಾನಿಸ್ತೀವಿ. ನರಸಪ್ಪ ದಂಡೋರ ಮಾತನಾಡಿ, ರಾಜ್ಯ ಸರ್ಕಾರ ಮೀಸಲಾತಿ ಹಂಚಿಕೆಯಲ್ಲಿ ವೈಜ್ಞಾನಿಕ ಮಾನದಂಡ ಅನುಸರಿಸದೆ ಪ್ರಭಾವಕ್ಕೆ ಒಳಗಾಗಿ ಅವೈಜ್ಞಾನಿಕವಾಗಿ ಹಂಚಿಕೆ ಅಲೆಮಾರಿಗಳೊಂದಿಗೆ ಮಾದಿಗರು ನ್ಯಾಯ ಮಾಡಿದೆ. ಅಧಿಕಾರ ಕುರ್ಚಿಗೆ ಅಂಟಿಕೊಂಡಿರುವ ಮುಖ್ಯಮಂತ್ರಿಗಳು ಸಮುದಾಯಗಳಿಗೆ ಅನ್ಯಾಯ ಮಾಡಿದರೂ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಬೆಂಬಲಿಸುವುದಾಗಿ ಹೇಳಿದರು. ಪತ್ರಿಕಾ ಮಾಧ್ಯಮಕ್ಕೆ ತಿಳಿದಿರುವ ಹಾಗೆ ಶಿವರಾಜ್ ರುದ್ರಾಕ್ಷಿ ಅವರು ಅವರ ಅಳಲನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳಿಗೆ ಅಥವಾ ಕಟ್ಟೆಗಳಿರುವಂಥ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಾದ್ರೆ ಅದು ಸಾಮಾಜಿಕ ನ್ಯಾಯ ಕೊಟ್ಟರೆ ಮಾತ್ರ ಆ ಸಮುದಾಯ ಈ ದೇಶದಲ್ಲಿ, ರಾಜ್ಯದಲ್ಲಿ ಉಳಿಯಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅವರು ಈಗಾಗಲೇ ಹೇಳಿದಾಗೆ ಮರಣ ಶಾಸನ ಬರೆದಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು.
ಬಲೆಟ್ಟರ ಪಟ್ಟಿಯಲ್ಲಿ ಸೇರಿಸಿ ಅಲಿಮಾರಿ ಸಮುದಾಯಗಳಿಗೆ 49 ಜಾತಿಗಳಿಗೆ ಅನ್ಯಾಯ ಮಾಡಿದಂಥ ಸಿದ್ದರಾಮಯ್ಯನವರನ್ನ ಯಾವ ಪದ ಬಳಸಿದ್ರು ಕೂಡ ತಪ್ಪಾಗಲ್ಲ, ಎಂಥ ಪದಗಳು ಬಳಸಿದ್ರು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಈಗಾಗಲೇ ನಾವು ಕ್ರೀಡಾ ಪಾರ್ಕ್ನಲ್ಲಿ ಸುದೀರ್ಘ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನನಗೆ ಪದೇ ಪದೇ ನಾನು ಭೇಟಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೋದು ನಾನೇ, ಒಳ ಮೀಸಲಾತಿ ಜಾರಿ ಮಾಡೋದು ನಾನೇ, ನಿಮ್ಗೆ ಯಾವುದೇ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮಾದಿಗರಿಗೆ ಒಂದು ಕಡೆ ಮೋಸ ಮಾಡಿದ್ರು ಮತ್ತು ಅಲಿಮಾರಿ ಸಮುದಾಯಗಳಿಗೆ ಘೋರ ಅನ್ಯಾಯವನ್ನು ಮಾಡಿದ್ರು. ಯಾಕೆ ಮಾಡಿದ್ರು? ತಮ್ಮ ರಾಜಕೀಯ ಇಚ್ಛಾಶಕ್ತಿಗಾಗಿ, ತಮ್ಮ ಕುರ್ಚಿಗೋಸ್ಕರ ಈ ಒಂದು ಕುತಂತ್ರ ರಾಜಕೀಯ ಷಡ್ಯಂತ್ರ ಏನು ಸಚಿವರುಗಳ ಕೈಗೊಂಬೆಗಳಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಡೆದುಕೊಂಡಿದ್ದ ರೀತಿ ಸರಿ ಇಲ್ಲ ಅಂತೇಳಿ ನಮ್ಮ ಅಲಿಮಾರಿ ಸಮುದಾಯಗಳ ಹೋರಾಟಕ್ಕೆ ಮಾದಿಗ ದಂಡವರು ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಅದರ ಜೊತೆಗೇನೆ ಅವರ ನ್ಯಾಯ ಸಿಗುವಷ್ಟು ಅಲಿಮಾರಿ ಸಮುದಾಯಗಳಿಗೆ ಈಗಾಗಲೇ ಎಚ್.ಎನ್. ನಾಗಮೋಹನ್ ಆಯೋಗದ ವರದಿಯಲ್ಲಿ ಸ್ಪಷ್ಟವಾದಂತಹ ಸಂಖ್ಯೆಗಳನ್ನು. ಈ ಸಂದರ್ಭದಲ್ಲಿ ಎಂಆರ್ ಬೇರಿ, ರಂಗಮುನಿದಾಸ್, ಶ್ರೀನಿವಾಸ್, ರಾಮಚಂದ್ರಪ್ಪ, ಚಿನ್ನಪ್ಪ ಯಾಪಲಪರ್ವಿ, ಜಮ್ಮಣ್ಣ ಡೊಕ್ಕ ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅಲೆಮಾರಿಗಳೊಂದಿಗೆ ಮಾದಿಗ ಸಮುದಾಯಕ್ಕೂ ಅನ್ಯಾಯವಾಗಿದೆ. ಪರಿಶಿಷ್ಟ ಜಾತಿಯಲ್ಲಿರುವ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಉಪಜಾತಿಗಳಿಗೆ 1% ಮೀಸಲು ಒದಗಿಸಲು ಸರ್ಕಾರ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಕಾನೂನು ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸುಗಳನ್ನು ಕಡೆಗಣಿಸಿ ಎಡಗೈ ಸಂಬಂಧಿಸಿದ ಜಾತಿಗಳಿಗೆ 6%, ಬಲಗೈ ಸಂಬಂಧಿಸಿದ ಜಾತಿಗಳಿಗೆ 6% ಹಾಗೂ ಪರಿಶಿಷ್ಟ ಜಾತಿಗಳಲ್ಲದ ಲಂಬಾಣಿ, ಕೊರಚ, ಕೊರಮ, ವಡ್ಡರ ಜಾತಿಗಳೊಂದಿಗೆ ಅಲೆಮಾರಿಗಳನ್ನು ಸೇರ್ಪಡೆ ಮಾಡಲಾಗಿದೆ. ಪ್ರವರ್ಗ ಈ ಗುಂಪಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯದವರನ್ನು ಸೇರಿಸಿರುವುದು ಸಹ ಅವೈಜ್ಞಾನಿಕ. ಆದಿ ಆಂಧ್ರ ಸಮುದಾಯದವರು ಮಾದಿಗ ಸಮುದಾಯದವರಿಗೆ ಸೇರಿದವರು. ಆದಿ ಕರ್ನಾಟಕ ಸಮಸ್ಯೆ ಪರಿಹಾರವಾಗಿದೆ. ಆದಿ ದ್ರಾವಿಡ ಸಮಸ್ಯೆ ಇದೆ. ಬಲಗೈ ಸಮುದಾಯಕ್ಕೆ 1% ಹೆಚ್ಚು ಹಂಚಿಕೆ ಮಾಡಿರುವುದು ತಪ್ಪು. ದಕ್ಷಿಣ ಕನ್ನಡದಲ್ಲಿ ವಾಸ ಮಾಡುವ ಮೆನ್ಸ್, ಕೊಡಗಿನ ಕೆಂಬಟ್ಟಿ, ಉಡುಪಿ ಮೇರ, ರಾಯಚೂರಿನಲ್ಲಿರುವ ಮಾಲಾ, ದಾಸರಿ ಸಮುದಾಯ ಜನರು ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಲ್ಲ. ಸರ್ಕಾರ ಅಧ್ಯಯನ ಮೂಲಕ ಇತ್ಯರ್ಥಪಡಿಸಬೇಕಿದೆ ಎಂದರು. ಜ್ಞಾನ ಪ್ರಕಾಶ ಸ್ವಾಮೀಜಿ ಊರು ಬದಲಿ ಮಠ ಮೈಸೂರು ಅವ್ರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅವರು ಸತತ 2 ದಿವಸಗಳ ಕಾಲ ಇದು ಒಳ ಮೀಸಲಾತಿ ವರ್ಗೀಕರಣ ಕುರಿತು ಅವರು ಪ್ರತಿಭಟನೆ ಮಾಡಿದ್ರು, ವಿರೋಧನೂ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಅದಾದ ನಂತರ 19ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ಮಾಡಿಕೊಂಡ್ರು. ಯಾರು ಸಚಿವ ಸಂಪುಟದ ಕರ್ನಾಟಕ ರಾಜ್ಯ ಸರ್ಕಾರದವರು. ಆ ಸಚಿವ ಸಂಪುಟದಲ್ಲಿ ಎಡಗೈ ಸಂಬಂಧಿತ 6% ಇದ್ದಿದ್ದು 6% ಇಟ್ಟು, ಬೇರೆ ವಲಯ ಸಂಬಂಧಿತ ಜಾತಿಗಳಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಪ್ರವರ್ಗ ಇ ಅಂತ ಮಾಡಿದ್ರಲ್ಲ ಅದನ್ನ ತಗೊಂಡು ಹೋಗಿ 5+1 ಮಾಡ್ಕೊಂಡ್ರು, ಬಲಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸಿದ್ರು. ನಾನು ಲಾಸ್ಟ್ ಟೈಮು ಒಂದು ಮಾತು ತಮ್ಗೆ ಹೇಳಿದ್ದೆ, ಏನಂತೇಳಿ ಬೆಂಗಳೂರಲ್ಲಿ ಸಾಕಷ್ಟು ಜನರಿಗೆ ಬಾಡಿಗೆ ಮನೆ ತಗೊಳ್ಳೋಕ್ಕೆ ಜಾತಿದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ದೆ ನಾನು. ಅದಾದ ನಂತರ ನಾನು ಎಡಗೈ ಮತ್ತು ಬಲಗೈ ಸಂಬಂಧಿತ ಮಿನಿಸ್ಟ್ರು ಸೇರಿದ್ರಲ್ಲ ಅದ್ರ ಜೊತೆ ಮಾತಾಡಿದಾಗ ಅವ್ರೇನಂತಂದ್ರು, ನಮ್ಮಲ್ಲಿ ವಲಯರು ಮತ್ತು ಮಾದಿಗರು ಆದಿ ಕರ್ನಾಟಕ ಸರ್ಟಿಫಿಕೇಟ್ ತೊಗೊಂಡವ್ರದ್ದು ಪ್ರಾಬ್ಲಮ್ ಇರ್ಬೋದು, ಆದರೆ ರೈಟ್ ಟು ಲೆಫ್ಟ್ ಅಂತೇಳಿ ನಮಗೆ ಕನ್ಫರ್ಮ್ ಗೊತ್ತೈತೆ. ಹಂಗಾಗಿ ಲೆಫ್ಟ್ ಅಂತ ಅಂತಂದರೆ ಮಾದಿಗ, ರೈಟ್ ಅಂತಂದ್ರೆ ವಲಯ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಬರೆಸಿ ಅಂತಂದ್ರು. ಮತ್ತು ಆಮೇಲೆ ತಿರ್ಗಾ ಇನ್ನೊಂದ್ಸಲ ನಾನು ನಾಗಮೋಹನ್ ದಾಸ್ ಅವ್ರು ವರದಿ ನೋಡಿದೆ, ಈಗೇನು ಪ್ರವರ್ಗ ಇ ಐತಲ್ಲ ಆ ಪ್ರವರ್ಗ ಇ ಬಂದು ಈ ಕೊಡಗು, ಉಡುಪಿ, ಮಂಗಳೂರು ಆ ಸೈಡ್ ಏನು ಮಾಡ್ತಾರೆ, ಮನ್ಸ, ಕೆಂಬಟ್ಟಿ, ಮೇರು ಮತ್ತು ರಾಯಚೂರಿನಲ್ಲಿ ಮಾದಿದಾಸರಿ ಇವು ಎಲ್ಲ ಏನಿದ್ದಾವಲ್ಲ ಕ್ಯಾಸ್ಟ್ಗಳು ಇದ್ದಾವೆ ಅಂತ ಹೇಳ್ತಾರೆ, ಆದರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಇವರು. ಸೊ ಅವ್ರು ಹೇಳಿದ್ದು ಕರೆಕ್ಟು. ಆದರೆ ಮಾದಿಗ ದಾಸರಿಗೆ ಏನಿದೆಯಲ್ಲ ಅದು ಅನ್ಟಚಬಲ್ ಕಮ್ಯುನಿಟಿ. ಬೇರೆ ಅದು ಆಂಥ್ರೋಪಾಲಜಿಕಲ್ ರಿಪೋರ್ಟ್ಸ್ನಲ್ಲಿ ಈ ಕೆಂಬಟ್ಟಿ, ಮೇರು ಮತ್ತು ಮನ್ಸ ಕಮ್ಯುನಿಟಿ ಬಗ್ಗೆ ಎಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲ. ಸೊ ಅದು ಯಾವ ಸಮುದಾಯದ ಜೊತೆಗೆ ವಿಂಗಡಣೆ ಆಗೋದಂತೂ ಗೊತ್ತಿಲ್ಲ. ಏನು ನಾಗಮೋಹನ್ ದಾಸ್ ಅವ್ರು ಏನು ಶಿಫಾರಸು ಮಾಡಿರಲ್ಲ, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅವ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಕ್ರಮ ಜರುಗಿಸಬೇಕಂತೇಳಿ ಶಿಫಾರಸು ಮಾಡ್ಯಾರ. ಸೊ ಅದರಾದ ಮೇಲೆ ಅವರು ಫಸ್ಟು ಟಚಬಲ್ಸ ಅನ್ಟಚಬಲ್ಸ್ ಅನ್ನೋದು ಅನ್ಟಚಬಿಲಿಟಿ ಇದೆಯಾ ಇಲ್ಲ ಅನ್ನೋದು ಡಿಸೈಡ್ ಮಾಡ್ಕೋಬೇಕು. ಸೊ ಇಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಏನು ಮಾಡ್ತಾರೆ ಅಂತಂದರೆ ಸರ್ಕಾರಕ್ಕೆ ದಿಕ್ಕು ತಪ್ಪಿಸಿದ್ರು ಅವರು. ಈ ಬಲಗೈಗೆ ಸಂಬಂಧನೇ ಇಲ್ಲ ಇವು ಜಾತಿಗಳು, ಯಾಕಂತಂದ್ರೆ ಇನ್ನ ಕ್ಲಿಯರ್.
ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮುದಾಯದವರು ಪ್ರವರ್ಗ ಬಿಯಲ್ಲಿಯೇ ಮೀಸಲಾತಿ ಸೌಲಭ್ಯ ಪಡೆಯಬೇಕಿದೆ. ಎಡಗೈ ಸಮಾಜದ ಸಚಿವರುಗಳಾದ ಎಚ್ ಆಂಜನೇಯ, ಕೆಎಚ್ ಮುನಿಯಪ್ಪ ಸೇರಿ ಶಾಸಕರುಗಳ ವಿರುದ್ಧ ಮಾಡಬೇಕಿತ್ತು. ಮಾಡದೇ ಇರುವುದರಿಂದ ಮಾದಿಗ ಸಮುದಾಯಕ್ಕೆ 1% ಮೀಸಲಾತಿ ಕೈತಪ್ಪಲು ಕಾರಣವಾಗಿದೆ ಎಂದರು. ಅಲೆಮಾರಿಗಳಿಗೆ ಆಗಿರುವ ಅನ್ಯಾಯ ಪ್ರಶ್ನಿಸಿರುವವರೇ ಇಲ್ಲದೆ ಹೋಗಿದೆ. ಕಾರಣ ಸರ್ಕಾರ ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವುದು ಅಗತ್ಯವಾಗಿದೆ. ಎಡಗೈ ಮತ್ತು ಬಲಗೈ ಸಮುದಾಯದವರು ಅಲೆಮಾರಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಿದ್ದಾರೆ. 5 ಮೀಸಲು ಅಲೆಮಾರಿಗಳಿಗೆ ಬಿಟ್ಟುಕೊಡುವ ನಿರ್ಧಾರ ಮಾಡಬೇಕು. ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡಿರುವ ಮೀಸಲಾತಿಯನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನರಸಿಂಹಲು ಪೋತಗಲ್, ವೈ ಈರಪ್ಪ, ಬಸಣ್ಣ, ರವಿ ಕಟ್ಟಿ ಇದ್ದರು. ಜಿಲ್ಲೆಯಾದ್ಯಂತ ಅಕ್ರಮ ಮದ್ಯ ಮಾರಾಟ ಅವ್ಯಾಹತವಾಗಿ ನಡೆಯುತ್ತಿದ್ದು ನಿಯಂತ್ರಿಸುವಲ್ಲಿ ಅಬಕಾರಿ ಇಲಾಖೆ ವಿಫಲವಾಗಿದೆ. ಕೂಡಲೇ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ರಾಮಸ್ವಾಮಿ ಆರೋಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ, ಲಿಂಗಸುಗೂರು, ದೇವದುರ್ಗ, ಸಿರ್ವಾರ್, ಮಾನವಿ, ಸಿಂಧನೂರು ತಾಲೂಕು ವ್ಯಾಪ್ತಿಯ ಗ್ರಾಮಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗುತ್ತಿದೆ. ಸರ್ಕಾರದಿಂದ ಯಾವುದೇ ಪರವಾನಗಿ ಪಡೆಯದೆ ಕಳ್ಳದಂಧೆಯಿಂದ ಮಾರಾಟ ಮಾಡಲಾಗುತ್ತಿದೆ. ಬಾರ್ಗಳಿಂದಲೇ ಮದ್ಯ ಗ್ರಾಮಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಆದರೂ ಇಲಾಖೆ ಮಾತ್ರ ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ. ಯುವಕರು, ಮಹಿಳೆಯರು ಸೇರಿದಂತೆ ಜನರು ಗುರಿಯಾಗುತ್ತಿದ್ದು ಕುಟುಂಬಗಳು ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅಬಕಾರಿ ಇಲಾಖೆ ಗಸ್ತು ಹೆಚ್ಚಿಸಿ ದೂರು ಸ್ವೀಕೃತವಾದಲ್ಲಿ ದಾಳಿ ನಡೆಸಿ ನಿಯಂತ್ರಿಸಬೇಕು. ರಾಜ್ಯ ಹೆದ್ದಾರಿ, ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿ ಅನಧಿಕೃತ ಮಾರಾಟವಾಗುತ್ತಿರುವುದನ್ನು ತಡೆಯಬೇಕು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿ, ಪೊಲೀಸರು ಹಾಗೂ ಅಬಕಾರಿ ಇಲಾಖೆ ಸಮನ್ವಯ ಸಾಧಿಸಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಕುಡಿತಕ್ಕೆ ಒಳಗಾಗಿ ಪತ್ನಿಯರನ್ನು ಮತ್ತು ಮಕ್ಕಳನ್ನು ಬೀದಿಗೆ ತಳ್ಳುವ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲದೆ ಭಾರತದ ಯುವಕರು ಒಂದು ರಾಜಕೀಯದ ನಾಯಕರಾಗಬೇಕಾಗಿತ್ತು. ಆದರೆ ಇವತ್ತಿನ ದಿನದಲ್ಲಿ ಅನಧಿಕೃತ ಸ್ಥಳಗಳಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಯುವಕರು ಕುಡಿತಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಇವತ್ತು ಕೆಆರ್ಎಸ್ ಪಕ್ಷವು ನಮ್ಮ ಉಪ ಆಯುಕ್ತರಾದಂತಹ ರಾಯಚೂರವರಿಗೆ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ತಿಳಿಯಪಡಿಸುವುದೇನೆಂದರೆ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕೆಂದು. ಏಕೆಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಗ್ರಾಮಾಂತರ ಮತ್ತು ರಾಯಚೂರು ವ್ಯಾಪ್ತಿಯಲ್ಲಿ ಬರುವ ಸುಮಾರು 1068 ಗ್ರಾಮಗಳು, ನಮ್ಮ ರಾಯಚೂರು ವ್ಯಾಪ್ತಿಯಲ್ಲಿ ಬರುವ 1068 ಗ್ರಾಮಗಳು ಮತ್ತು ಗ್ರಾಮ ಪಂಚಾಯಿತಿಗಳು 179. ಆ ಸ್ಥಳಗಳಲ್ಲಿ ಸರ್ಕಾರದ ಕೆಲವು ಪ್ರದೇಶಗಳಲ್ಲಿ ಅಥವಾ ನಗರಗಳಲ್ಲಿ ಮಾತ್ರ ಕೆಲವು ಪರವಾನಗಿ ತೆಗೆದುಕೊಂಡಿದ್ದಾರೆ. ಆದರೆ ಉಳಿದವೆಲ್ಲವೂ ಅಕ್ರಮವಾಗಿ ಅನಧಿಕೃತ ಸ್ಥಳದಲ್ಲಿ ಅಕ್ರಮ ಮದ್ಯ ಮಾರುತ್ತಿದ್ದಾರೆ. ಆದ್ದರಿಂದ ನಮ್ಮ ಕೆಆರ್ಎಸ್ ಪಕ್ಷದಿಂದ ಒಂದೇ ಮನವಿ ಮಾಡಿಕೊಳ್ಳುತ್ತಿದ್ದೇವೆ, ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ಅಬಕಾರಿ ಇಲಾಖೆಯಿಂದ ವಲಯ ವ್ಯಾಪ್ತಿಯ ರೂಟ್ಗಳಲ್ಲಿ ನಿರಂತರವಾಗಿ ಗಸ್ತು ನಡೆಸಬೇಕು. ಸದರಿ ಗಸ್ತಿನ ಸಮಯದಲ್ಲಿ ಮತ್ತು ದೂರು ಸ್ವೀಕೃತವಾದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಸ್ಥಳಗಳ ಮೇಲೆ ದಾಳಿ ನಡೆಸಿ ಅಕ್ರಮಗಳ ಕಂಡು ಬಂದಲ್ಲಿ ಅಬಕಾರಿ ಮತ್ತು ನಿಯಮಗಳನುಸಾರ ಪ್ರಕರಣ ದಾಖಲಿಸಿ ರಾಷ್ಟ್ರೀಯ, ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆ ಹಾಗೂ ವಲಯ ವ್ಯಾಪ್ತಿಯಲ್ಲಿ ನಿರ್ಧರಿಸುವ ರೂಟ್ಗಳಲ್ಲಿ ನಿಯಮಿತವಾಗಿ ರಸ್ತೆಗಾವಲು ನಡೆಸಿ ಸಂಶಯಾಸ್ಪದ ವಾಹನಗಳನ್ನು ತಪಾಸಣೆ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಸ್ಥಾಯಿ ಸಮಿತಿ ಸಭೆಯನ್ನು ಇತರೆ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಅಕ್ರಮ ಹತ್ತಿಕ್ಕಲು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1950 ಕಾಲಂ 50ರಂತೆ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಕರ್ನಾಟಕ ಅಬಕಾರಿ ಕಾರ್ಯಕ್ರಮವನ್ನು ಕುರಿತು ಮಾಹಿತಿ ನೀಡಲು ತಿಳುವಳಿಕೆ ಪತ್ರ ಜಾರಿಗೊಳಿಸಬೇಕು. ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ ಅನ್ವಯ ಮೌಲ್ಯದನ್ನ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಆಂಜನೇಯ, ನಾಗರಾಜ್, ಗೋವಿಂದ ನಾಯಕ್, ಇಮಾನ್ ಬಾಷಾ, ರಾಜು ಮಡಿವಾಳ್, ಹುಸೇನ್, ಗೌಸ್ ಪಾಷಾ ಇದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ರಮ್ಮಿ ಇಸ್ಪೀಟ್ ಆಡಿರುವ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ವಿರುದ್ಧ ಕ್ರಮ ಕೈಗೊಳ್ಳದೆ ಅರಣ್ಯ ಸಚಿವರು ರಕ್ಷಣೆಗೆ ನಿಂತಿದ್ದಾರೆ ಎಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಆರೋಪಿಸಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಜುಲೈ 18ರಂದು ಕಳೆದ ಕೆಡಿಪಿ ಸಭೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕರ್ತವ್ಯ ಲೋಪ ಎಸಗಿರುವುದು ಬಹಿರಂಗವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನ ನಿಯಂತ್ರಿಸಲು ಇಲಾಖೆ ಕ್ರಮಕ್ಕೆ ಮುಂದಾಗಬೇಕಿತ್ತು. ಉಸ್ತುವಾರಿ ಸಚಿವ ಅಧ್ಯಕ್ಷತೆಯ ಸಭೆಯನ್ನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅರಣ್ಯ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು, ಆದರೆ ಇಂದಿಗೂ ಯಾವುದೇ ಕ್ರಮವಾಗಿಲ್ಲ. ಅರಣ್ಯ ಇಲಾಖೆ ಸಚಿವರು ಇಂತಹ ಅಧಿಕಾರಿಗಳನ್ನು ರಕ್ಷಣೆ ಮಾಡಿದಂತಾಗಿದೆ. ಕೂಡಲೇ ಸಚಿವರು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲದೆ ಹೋದಲ್ಲಿ ಹಂತ ಹಂತದ ಹೋರಾಟ ನಡೆಸುವುದಾಗಿ ಹೇಳಿದರು. ಮಹತ್ವದ ಸಭೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ವೈಯಕ್ತಿಕ ಪ್ರದರ್ಶಿಸಿದ್ದಾರೆ. ಸದರ ಅಧಿಕಾರಿ ಮೇಲೆ ಕುರಿತ ಶಿಸ್ತು ಕ್ರಮ ಜರುಗಿಸುವಂತೆ ಕೋರಿ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಅರಣ್ಯ ಇಲಾಖೆ ಸಚಿವರಿಗೆ ಸಂಘಟನೆಯಿಂದ ಪತ್ರ ಬರೆದಿದ್ದು, ಪತ್ರವು ಮಾನ್ಯ ಅರಣ್ಯ ಇಲಾಖೆ ಸಚಿವರಿಗೆ ಗಮನಕ್ಕೆ ಬಂದಿರುತ್ತದೆ. ಇಂತಹ ಸಚಿವರು ಬಂದಾಗಲೂ ಸಹ ಅಧಿಕಾರಿಯ ಮೇಲೆ ಯಾವುದೇ ಶಿಸ್ತು ಕ್ರಮ ಕಳೆದು ದೋಷಕರ ಇಂತಹ ಸಚಿವರು ಇರುವುದರಿಂದ ಇಂತಹ ಅಧಿಕಾರಿಗಳು ತಯಾರಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಇಂತಹ ಅಧಿಕಾರಿಗಳು ಇರುವುದರಿಂದ ಇಂತಹ ಸಚಿವರು ಇರುವಂಥ ಅಧಿಕಾರಿಗಳು ತಯಾರಾಗಿರುವುದರಿಂದ ಸದರಿ ಸಚಿವರು ತಾವು ಒಂದು ವಾರದೊಳಗೆ ಬೇಜಾರು ಅಧಿಕಾರಿ ಕಳವಳಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡುತ್ತೀವಿ. ಸಮ್ಮೇಳನ ಸಚಿವರಿಗೆ ಗಮನಕ್ಕೆ ತಂದಿವಿ ಸರ್. ನಮ್ಮ ಸಂಘಟನೆ ತಂದಾಗಲೂ ಅಂತ ಅಧಿಕಾರಿಗಳು ಶಿಸ್ತು ಕ್ರಮ ತಗೊಳ್ಳೋದು ತಪ್ಪು ಆಗ್ತದೆ. ಕೈಯಲ್ಲಿ ನಿಮಗೆ ಸರ್ ಕ್ರಮ ಆಗಿಲ್ಲ, ನಿಮಗೆ ಕ್ರಮ ಆಗಿಲ್ಲ ಅಂತ ಯಾರು ಪಿ ಎಚ್ ಮಾತಾಡಿದ್ರು ಈಗ ಯಾರಿದೆ ಸಚಿವರ ಪಿ ಎಚ್ ಫೋನ್ ನಂಬರ್ ತಗೊಂಡು ಒಂದು ತಿಂಗಳಾಯ್ತು ಯಾರು ಗೊತ್ತಿಲ್ಲ. ಅವ್ರು ಏನು ಇವತ್ತು ನಾಳೆ ಇವತ್ತಿಲ್ಲ ಸರ್ ಆಗ್ಯದ ರೆಡಿ ಆಗ್ಯದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಅವತ್ತು ಮಾಡ್ತಾರೆ. ಬಟ್ ಹೇಳ್ದಾಗ ಆಯ್ತು ಅಂತ ಅಧಿಕಾರಿ ನೋಡಿ ಅಧಿಕಾರಿ ಮತ್ತೆ ತಯಾರಾಗ್ತದೆ ಸರ್. ನಮ್ಮ ಉದ್ದೇಶ ಈಶ್ವರ್ ಗಟ್ಟರ ಆಗಿ ಮಾಡ್ತಾರೆ. ಮತ್ತು ಅವತ್ತು ಹೋರಾಟ ಮಾಡ್ತಿದ್ದಿಲ್ಲ ಸರ್. ಜಿಲ್ಲೆ ಬಂದಾಗ ಈ ಸಂದರ್ಭದಲ್ಲಿ ವೀರೇಶ್ ಜಲಗಾರ್, ರಘುನಾಥ್, ನರಸಿಂಹಲು ಯಾದವ್, ತಿಮ್ಮಪ್ಪ ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಯಿಂದ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬಸವರಾಜ್ ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಿಂಹಲು ಮಾಡಗಿರಿ ಅವರು ಜಂಟಿಯಾಗಿ ಚಾಲನೆ ನೀಡಿದರು. ಆಗಸ್ಟ್ 27ರ ಬುಧವಾರ ನಗರದ ಹಳೆಯ ನಗರಸಭೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಬೀದಿ ದೀಪ ಅಳವಡಿಕೆಗೆ ತಂದಿದ್ದ ಬಾಕ್ಸ್ಗಳನ್ನು ತೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಂತೆ ಎಲ್ಲರೂ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು. ಈ ವೇಳೆ ಸಚಿವರು ಮಾತನಾಡಿ, ರಾಯಚೂರಿನ ಮುಖ್ಯ ರಸ್ತೆಗಳಲ್ಲಿ ಪಾಲಿಕೆಯಿಂದ ಗುಣಮಟ್ಟದ ಲೈಟಿಂಗ್ ವ್ಯವಸ್ಥೆ ಮಾಡುತ್ತಿದ್ದು, ಇದು ನಗರದ ಸೌಂದರ್ಯ ಹೆಚ್ಚಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ರಾಯಚೂರು ಮಹಾನಗರ ಪಾಲಿಕೆಯಿಂದ 150 ವೋಲ್ಟೇಜ್ನ 605 ಎಲ್ಇಡಿ ಲೈಟ್ಗಳಿಗೆ ಸುಮಾರು 80ರಿಂದ 90 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಲಾಗುತ್ತಿದೆ. ಇದಕ್ಕಾಗಿ ಒಂದು ಸಮಿತಿ ರಚಿಸಿ ಉತ್ತಮ ನಿರ್ವಹಣೆಗೆ ಜವಾಬ್ದಾರಿ ನೀಡಬೇಕು ಎಂದು ಸಚಿವರು ತಿಳಿಸಿದರು. ಪಾಲಿಕೆಯ ವ್ಯಾಪ್ತಿಯಲ್ಲಿ ಲೈಟಿಂಗ್ ಸಮಸ್ಯೆ ಇರುವ ಕಡೆಗಳಲ್ಲಿ ಇನ್ಮೇಲೆ ಈ ಲೈಟ್ ವ್ಯವಸ್ಥೆಯಾಗಿ ಜನತೆಗೆ ಅನುಕೂಲವಾಗಲಿದೆ. ಪಾಲಿಕೆಯು ಜನತೆಗೆ ಸ್ಪಂದಿಸುವ ಉತ್ತಮ ಕಾರ್ಯ ಮಾಡಿದೆ ಎಂದು ತಿಳಿಸಿದರು. ಅಸ್ಕಿಹಾಲ್ನಿಂದ ರಿಂಗ್ ರೋಡ್ವರೆಗೂ ರಸ್ತೆ ಹದಗೆಟ್ಟಿದ್ದು, ಪಾಲಿಕೆ ಹಾಗೂ ಕೆಕೆಆರ್ಡಿಬಿಯಿಂದ ಸರಿಪಡಿಸಲು ಯೋಜಿಸಬೇಕು ಎಂದು ಸಚಿವರು ಸಲಹೆ ಮಾಡಿದರು. ಬರಿ ಸರ್, ಐದಾವ ಬರಿ ಸರ್. ಹಾಕ್ರಿ ಸರ್, ಬನ್ನಿ ಸರ್, ಬನ್ನಿ ಸರ್. ರಾಯಚೂರು ನಗರ ಕಾರ್ಪೊರೇಷನ್ ವತಿಯಿಂದ ನಗರದಲ್ಲಿ ಅಶ್ಕಾರ್ಡ್ನಿಂದ ಹಿಡಿದು ನವೋದಯ ಸ್ಕೂಲ್ನ ಮುಖ್ಯ ರಸ್ತೆ ಮತ್ತು ಚಂದ್ರಮೌಳೇಶ್ವರಿ ಸರ್ಕಲ್ನಿಂದ ಗಂಜ್ ಸರ್ಕಲ್ವರೆಗೂ ಸುಮಾರು 605 ಲೈಟ್ಗಳನ್ನ
150 ವೋಲ್ಟೇಜ್ ಇರ್ತಕ್ಕಂಥ LED ಲೈಟ್ಸ್ನು ಅಳವಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸೊ ಉತ್ತಮವಾದಂಥ ಕಾರ್ಯಕ್ರಮ. ಈ ಭಾಳದಲ್ಲಿಂದ ಮುಖ್ಯ ರಸ್ತೆಯಲ್ಲಿ ಲೈಟ್ಗಳಿಗೂ ಸ್ವಲ್ಪ ತೊಂದರೆ ಇದೆ ಅಂತ ಮಾತು ಕೇಳಿಬರ್ತಾಯಿದ್ದು. ಆ ದಿಶೆಯಲ್ಲಿ ಕಾರ್ಪೊರೇಷನವರು 80 ರಿಂದ 90 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಉತ್ತಮವಾದಂಥ ಕ್ವಾಲಿಟೇಟಿವ್ ಆಗಿರ್ತಕ್ಕಂಥದ್ದು ಮತ್ತು ಯಾರು ಆಗ್ತಾಯಿದ್ರು ಅದ್ರ ಮೇಲೆಲ್ಲ ಕಂಡೀಷನ್ಸ್ ಹಾಕಿ ಒಂದು ಸಬ್ ಕಮಿಟಿ ಮಾಡಿ ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಲೈಟ್ಗಳನ್ನು ತಂದು ಹಾಕ್ತಕ್ಕಂಥ ಒಂದು ಪ್ರಯತ್ನ ಕಾರ್ಪೊರೇಷನವ್ರು ಮಾಡ್ತಾಯಿದ್ದಾರೆ. ಅದನ್ನ ಜೊತೆಯಲ್ಲಿ ಇನ್ನೂ ನಗರದಲ್ಲಿರ್ತಕ್ಕಂಥ ಲೈಟ್ಗಳು ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲೆಲ್ಲನೂ ಸಹಿತ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ರಸ್ತೆ ಹಸ್ಕಾಳಿನಿಂದ ಮುಂದೆ ಹೋಗಿದೆ. ಅದು ಏನು ರಿಂಗ್ ರೋಡ್ವರೆಗೂ ಸಹಿತ ಬರುವಂಥ ದಿನಗಳಲ್ಲಿ ಕಾರ್ಪೊರೇಷನವ್ರ ಜೊತೆಯಲ್ಲಿ ಮಾತಾಡಿ ಅದು ಲಿಮಿಟ್ವರೆಗೂ ಪೋಲ್ಸು ಮತ್ತು ಲೈಟ್ಸ್ ಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಂತೇಳಿ ಈಗಾಗಲೇ ನಾವು ಅವರಿಗೆ ಸೂಚನೆ ಕೊಟ್ಟಿದ್ವಿ. ಅವರು ಮತ್ತು KKRDBಯಿಂದ ಸಹಾಯ ಪಡೆದು ಆ ಭಾಗದಲ್ಲಿ ಸಹಿತ ಲೈಟ್ ಹಾಕಿ ನಗರಕ್ಕೆ ಬರ್ತಕ್ಕಂಥ ಜನರಿಗೆ ರಾಯಚೂರು ನಗರದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಲ್ಲಿ ಮತ್ತು ಅನುಕೂಲತೆ ಆಗಲಿ ಎಂಬ ಉದ್ದೇಶದಿಂದ ಅವರು ಮಾಡುವಂಥ ಕಾರ್ಪೊರೇಷನ್ ಮಾಡುವಂಥ ಪ್ರಯತ್ನ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಜಯಣ್ಣ, ಜಿಂದಪ್ಪ, ಶಶಿಧರ್, ಸಣ್ಣ ನರಸರೆಡ್ಡಿ, ಬಸವರಾಜ್ ಪಾಟೀಲ್, ತಿಮ್ಮಪ್ಪ, ಮುಖಂಡರಾದ ನರಸಿಂಹಲು ಮಾಡಗಿರಿ, ಕೆ ಶಾಂತಪ್ಪ, ಶಿವಮೂರ್ತಿ, ಶಾಲಂ ಪಾಷಾ, ಅಲಿ ಬಾಬು ಸೇರಿದಂತೆ ಇನ್ನಿತರ ಗಣ್ಯರು, ಪಾಲಿಕೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉಪ ಲೋಕಾಯುಕ್ತರಿಂದ ಮಿಂಚಿನ ಸಂಚಾರ, ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಲು ಸೂಚನೆ, ಹಲವೆಡೆ ಅವ್ಯವಸ್ಥೆ ಬಯಲು. PU ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ, ಶಿಸ್ತು, ನಿರಂತರ ಶ್ರಮದಿಂದ ಯಶಸ್ಸು ಸಾಧ್ಯ, NS ಬೋಸರಾಜ್. ಒಳ ಮೀಸಲು ಹಂಚಿಕೆಯಲ್ಲಿ ಅನ್ಯಾಯ, ಸೆಪ್ಟೆಂಬರ್ 8ರಂದು ಅಲೆಮಾರಿ ಸಮುದಾಯಗಳಿಂದ ಪ್ರತಿಭಟನೆ, ಶಿವರಾಜ್ ರುದ್ರಾಕ್ಷಿ. ಒಳ ಮೀಸಲು ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯ ಉಲ್ಲಂಘನೆ, ಕಾನೂನು ಹೋರಾಟ, ಮಹೇಂದ್ರ ಕುಮಾರ್ ಮಿತ್ರ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಅಕ್ರಮ ಮದ್ಯ ಮಾರಾಟ, ಕ್ರಮಕ್ಕೆ ರಾಮಸ್ವಾಮಿ ಆರೋಲಿ ಆಗ್ರಹ. ಕೆಡಿಪಿ ಸಭೆಯಲ್ಲಿ ರಮ್ಮಿ ಆಡಿದ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದ ಅರಣ್ಯ ಸಚಿವ, ರಾಜೀನಾಮೆ ನೀಡಲಿ ಕೊಂಡಪ್ಪ. ಪಾಲಿಕೆಯಿಂದ LED ಬೀದಿ ದೀಪ ಅಳವಡಿಕೆಗೆ ಸಚಿವ, ಮಹಾಪೌರರಿಂದ ಚಾಲನೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.